ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತೀಯ ನ್ಯಾಯ ಸಂಹಿತ 2023ಯ ಸೆಕ್ಷನ್ 324 ಅನ್ನು ಡಿಸ್ಕಸ್ ಮಾಡೋಣ. ಸೆಕ್ಷನ್ 324 ಮಿಸ್ ಚೀಫ್ ಅಂದರೆ ಕಿಡಿಗೇಡಿತನದ ಬಗ್ಗೆ ಪ್ರೊವಿಷನ್ಸ್ಗಳನ್ನು, ಪನಿಷ್ಮೆಂಟ್ಗಳನ್ನು ಮತ್ತು ಅದರ ಒಂದು ವ್ಯಾಖ್ಯಾನವನ್ನು ಈ ಸೆಕ್ಷನ್ 324 ಹೊಂದಿದೆ. ಸೆಕ್ಷನ್ 324ನ ಸಬ್ಸೆಕ್ಷನ್ 1 ಪ್ರಕಾರ ಯಾರೇ ಆಗಿರಲಿ ಉದ್ದೇಶ ಇಟ್ಕೊಂಡು ಅಥವಾ ಅದರ ಬಗ್ಗೆ ಜ್ಞಾನ ಇದ್ದು ಪಬ್ಲಿಕ್ಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ರಾಂಗ್ಫುಲ್ ಲಾಸ್ ಅಥವಾ ಡ್ಯಾಮೇಜ್ ಮಾಡುವ ಉದ್ದೇಶದಿಂದ ಯಾವುದೇ ಪ್ರಾಪರ್ಟಿಗೆ ಡಿಸ್ಟ್ರಕ್ಷನ್ ಡ್ಯಾಮೇಜ್ ಮಾಡಿದರೆ ಅಥವಾ ಯಾವುದೇ ಒಂದು ಪ್ರಾಪರ್ಟಿಯಲ್ಲಿ ಚೇಂಜಸ್ ಬದಲಾವಣೆಯನ್ನು ತಂದಾಗ, ಅಂದರೆ ಆ ಬದಲಾವಣೆಯಿಂದ ರಾಂಗ್ಫುಲ್ ಲಾಸ್ ಅಥವಾ ಡ್ಯಾಮೇಜ್ ಆಗಿರಬೇಕು, ಅಥವಾ ಯಾವುದೇ ಪ್ರಾಪರ್ಟಿಯ ವ್ಯಾಲ್ಯೂ ಅಥವಾ ಯುಟಿಲಿಟಿಯನ್ನು ಡೆಸ್ಟ್ರಾಯ್ ಅಥವಾ ಡಿಮಿನಿಷ್ ಮಾಡೋ ಉದ್ದೇಶದಿಂದ ಆ ಒಂದು ಆ್ಯಕ್ಷನನ್ನು ಮಾಡಿದರೆ, ಅಥವಾ ಆತನ ಆ ಒಂದು ಆ್ಯಕ್ಷನ್ನಿಂದ ಎದುರುಗಡೆ ವ್ಯಕ್ತಿಗೆ ಇಂಜುರಿ ಆಗಿದ್ದರೆ ಅದನ್ನು ಮಿಸ್ಚೀಫ್ ಅಂತೇಳಿ ಕರೆಯಲಾಗುತ್ತೆ, ಅಥವಾ ಮಿಸ್ಚೀಫ್ ಕಮಿಟ್ ಮಾಡಲಾಗಿದೆ ಅಂತೇಳಿ ಹೇಳಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡೋದು ಅಥವಾ ಪ್ರಾಪರ್ಟಿಗೆ ಡ್ಯಾಮೇಜ್ ಮುಖಾಂತರ ವ್ಯಕ್ತಿಗೆ ರಾಂಗ್ಫುಲ್ ಲಾಸ್ ಅಥವಾ ಡ್ಯಾಮೇಜ್ ಆಗಿದ್ದರೆ ಅದು ಪಬ್ಲಿಕ್ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿದಾಗಿರ್ಬೋದು. ಸೊ ಅದನ್ನು ಮಿಸ್ಚೀಫ್ ಅಂತೇಳಿ ಕರೆಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿಸ್ಟ್ರೇಷನ್ಸ್, ಉದಾಹರಣೆಗಳನ್ನು ನೋಡೋದಾದರೆ, ಎ ಎನ್ನುವಂತಹ ವ್ಯಕ್ತಿ ಝಡ್ ಎನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಒಂದು ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿಯನ್ನು ಸುಟ್ಟಾಕ್ತಾನೆ. ಸೊ ಇದರಿಂದ ಝಡ್ಗೆ ರಾಂಗ್ಫುಲ್ ಲಾಸ್ ಆಗುತ್ತೆ. ಇದನ್ನು ಮಿಸ್ಚೀಫ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಲ್ಲಿಸ್ಟ್ರೇಷನ್, ಇಲ್ಲಿ ಎ ಎನ್ನುವಂತಹ ವ್ಯಕ್ತಿ ಝಡ್ ಎನ್ನುವಂತಹ ವ್ಯಕ್ತಿಗೆ ಸೇರಿದ ಐಸ್ ಹೌಸ್ನಲ್ಲಿ ವಾಟರನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದಕ್ಕಾಗಿ ಆ ಐಸ್ ಹೌಸ್ನಲ್ಲಿರುವಂತಹ ಐಸ್ ಮೆಲ್ಟ್ ಆಗುತ್ತೆ. ಇದರಿಂದ ಝಡ್ ವ್ಯಕ್ತಿಗೆ ರಾಂಗ್ಫುಲ್ ಲಾಸ್ ಆಗುತ್ತೆ. ಸೊ ಇದನ್ನು ಕೂಡ ಮಿಸ್ಚೀಫ್ ಅಂತೇಳಿ ಕರಿಬೋದು ಅಥವಾ ಕಮಿಟೆಡ್ ಮಿಸ್ಚೀಫ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ಎ ಅನ್ನುವಂತಹ ವ್ಯಕ್ತಿ ಝಡ್ ಎನ್ನುವಂತಹ ವ್ಯಕ್ತಿಗೆ ಸೇರಿದ ಒಂದು ಗೋಲ್ಡ್ ರಿಂಗನ್ನು ನದಿಯೊಳಗಡೆ ಎಸೆದು ಬಿಡ್ತಾನೆ. ಇದರಿಂದ ಝಡ್ಗೆ ಲಾಸ್ ಆಗುತ್ತೆ, ರಾಂಗ್ಫುಲ್ ಲಾಸ್ ಆಗುತ್ತೆ. ರಾಂಗ್ಫುಲ್ ಲಾಸ್ ಆಗುವಂಥ ಉದ್ದೇಶದಿಂದನೇ ಅದನ್ನು ಎಸೆದಿದ್ರೆ ಅದನ್ನು ಕೂಡ ಮಿಸ್ಚೀಫ್ ಅಂತೇಳಿ ಕರೆಯಲಾಗುತ್ತೆ ಅಥವಾ ಕಮಿಟೆಡ್ ಮಿಸ್ಚೀಫ್ ಅಂತೇಳಿ ಹೇಳಲಾಗುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ, ಎ ಝಡ್ ವ್ಯಕ್ತಿಗೆ ಸೇರಿದಂತಹ ಒಂದು ಜಮೀನಿನಲ್ಲಿ ತನ್ನ ಒಂದು ದನಕರುಗಳನ್ನು ಮೇಯೋದಕ್ಕೆ ಬಿಡ್ತಾನೆ. ಆ ಮೇಯೋದ್ರಿಂದ ಉದ್ದೇಶ ಇಟ್ಕೊಂಡು ಮೇಯೋದಕ್ಕೆ ಬಿಡ್ತಾನೆ. ಆ ಮೇಯ್ದಿರೋದ್ರಿಂದ ಆತನ ಬೆಳೆಗೆ ಲಾಸ್ ಆಗುತ್ತೆ. ಆ ಬೆಳೆ ಲಾಸ್ ಆದಾಗ ಅವನಿಗೂ ಕೂಡ ಲಾಸ್ ಆಗುತ್ತೆ. ಇಂತಹ ಒಂದು ಆ್ಯಕ್ಟನ್ನು ಕೂಡ ಮಿಸ್ಚೀಫ್ ಅಂತೇಳಿ ಕರೆಯಲಾಗುತ್ತೆ. ಇವೆಲ್ಲ ಉದಾಹರಣೆಗಳು. ನೆಕ್ಸ್ಟ್, ಈ ರೀತಿಯಾಗಿ ಮಾಡಿದರೆ ಇದೇ ಸೆಕ್ಷನ್ನ ಅಡಿಯಲ್ಲಿ, ಅಂದರೆ ಸಬ್ಸೆಕ್ಷನ್ 2 ಅಡಿಯಲ್ಲಿ ಈ ರೀತಿಯಾಗಿ ಮಿಸ್ಚೀಫನ್ನು ಯಾರು ಕಮಿಟ್ ಮಾಡ್ತಾರೋ ಅಂತಹ ವ್ಯಕ್ತಿಗೆ 6 ತಿಂಗಳವರೆಗೆ ಇಂಪ್ರೀಸನ್ಮೆಂಟ್ ಮತ್ತು ಫೈನನ್ನು ಕೂಡ ವಿಧಿಸಬಹುದು. ಕೆಲವು ಕೇಸಸ್ಗಳಲ್ಲಿ 2 ಕೂಡ ವಿಧಿಸಬಹುದು ಪನಿಷ್ಮೆಂಟ್ ರೂಪದಲ್ಲಿ. ನೆಕ್ಸ್ಟ್ ಸಬ್ಸೆಕ್ಷನ್ 3 ಪ್ರಕಾರ ಯಾರೇ ಆಗಿರ್ಬೋದು ಯಾವುದೇ ಪ್ರಾಪರ್ಟಿಗೆ ಲಾಸ್ ಅಥವಾ ಡ್ಯಾಮೇಜ್ ಮಾಡುವ ಉದ್ದೇಶದಿಂದ ಮಿಸ್ಚೀಫನ್ನು ಮಾಡಿದರೆ, ಒಂದು ವೇಳೆ ಆ ಪ್ರಾಪರ್ಟಿಯಲ್ಲಿ ಗೌರ್ನಮೆಂಟ್ ಪ್ರಾಪರ್ಟಿ ಕೂಡ ಇನ್ಕ್ಲೂಡ್ ಆಗಿದ್ದರೆ ಅಥವಾ ಲೋಕಲ್ ಅಥಾರಿಟಿ ಪ್ರಾಪರ್ಟಿ ಕೂಡ ಇನ್ಕ್ಲೂಡ್ ಆಗಿದ್ದರೆ ಅಂತಹ ವ್ಯಕ್ತಿಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಅದರ ಜೊತೆ ಫೈನ್ ಅಥವಾ 2 ಕೂಡ ವಿಧಿಸಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 4 ಪ್ರಕಾರ ಯಾರೇ ಆಗಿರಲಿ 20,000 ರೂಪಾಯಿ ಮೌಲ್ಯದ ಒಂದು ಪ್ರಾಪರ್ಟಿಯನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಾಪರ್ಟಿಯನ್ನು, ಆದರೆ 1 ಲಕ್ಷದ ಒಳಗಡೆ ಇರುವಂತಹ ವ್ಯಾಲ್ಯೂವನ್ನು ಹೊಂದಿರುವಂತಹ ಒಂದು ಪ್ರಾಪರ್ಟಿಯನ್ನು ಏನಾದರೂ ದುರುದ್ದೇಶದಿಂದ ಲಾಸ್ ಅಥವಾ ಡ್ಯಾಮೇಜ್ ಮಾಡಿದರೆ ಅಂತಹ ವ್ಯಕ್ತಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಫೈನ್ ಅಥವಾ ಕೆಲವು ಕೇಸಸ್ಗಳಲ್ಲಿ 2 ಕೂಡ ಪನಿಷ್ಮೆಂಟ್ ಆಗಿ ವಿಧಿಸಬಹುದು.
ನೆಕ್ಸ್ಟ್ ಸಬ್ಸೆಕ್ಷನ್ 5ರ ಪ್ರಕಾರ ಒಂದು ವೇಳೆ ಪ್ರಾಪರ್ಟಿಯ ವ್ಯಾಲ್ಯೂ 1,00,000 ಅಥವಾ 1,00,000ಕ್ಕಿಂತ ಜಾಸ್ತಿ ಇದ್ದಾಗ ಅಂತಹ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದಾಗ ಅಂತಹ ವ್ಯಕ್ತಿಗೆ 5 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸ್ಬೋದು, ಫೈನನ್ನು ಕೂಡ ಹಾಕ್ಬೋದು, ಅಥವಾ ಕೆಲವು ಕೇಸಸ್ಗಳಲ್ಲಿ ಫೈನ್ ಮತ್ತು 5 ವರ್ಷದ ಇಂಪ್ರಿಸನ್ಮೆಂಟ್ ಎರಡನ್ನು ಕೂಡ ಪನಿಷ್ಮೆಂಟ್ ರೂಪದಲ್ಲಿ ಕೊಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 6ರ ಪ್ರಕಾರ ಯಾವುದೇ ವ್ಯಕ್ತಿ ಮಿಸ್ಚೀಫನ್ನು ಮಾಡಿ ಆ ಮಿಸ್ಚೀಫ್ನ ಮುಖಾಂತರ ಯಾವುದೇ ವ್ಯಕ್ತಿಯ ಸಾವಿಗೆ ಅಥವಾ ಹರ್ಟ್ ಗಾಯಕ್ಕೆ ಅಥವಾ ರಾಂಗ್ಫುಲ್ ರಿಸ್ಟ್ರೇನ್ ಅಂದರೆ ಅವನನ್ನು ಒತ್ತಿ ಹಿಡಿಯೋದು ಅಥವಾ ಆತನಿಗೆ ಸಾವಿನ ಭಯವನ್ನು ಹುಟ್ಟಿಸೋದು, ಸೊ ಈ ರೀತಿಯಾಗಿ ಏನಾದರೂ ಮಾಡಿದರೆ ಅಂತಹ ವ್ಯಕ್ತಿಗೆ 5 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಫೈನನ್ನು ಕೂಡ ವಿಧಿಸ್ಬೋದು. ಸ್ನೇಹಿತರೆ, ಇದು ಸೆಕ್ಷನ್ 324 ಮಿಸ್ಚೀಫ್. ಇದನ್ನು ಕನ್ನಡದಲ್ಲಿ ಕಿಡಿಗೇಡಿಗಳು ಅಂತಾರಲ್ಲ ಆ ರೀತಿ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇದೊಂದು ಸೆಕ್ಷನ್. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.